ಈಗಾಗಲೇ ಹಿರಿಯ ಸಚಿವರಂತ KJ ಜಾರ್ಜ್ ಅವರು ಇದ್ದಾರೆ, ಬನ್ನಿ ನೇರವಾಗಿ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗಷ್ಟೇ ಮತದಾನ ಮಾಡಿ ಬಂದಿದ್ದೀರಿ, ನಿಮ್ಮ 3 ಅಭ್ಯರ್ಥಿಗಳು ಗೆಲ್ತಾರಾ? 100% ಗೆಲ್ತಾರೆ, ಯಾವುದೇ ಡೌಟ್ ಇಲ್ಲ. ಸರ್, ಈಗ 5ನೇ ಅಭ್ಯರ್ಥಿನ ಗೆಲ್ಲಿಸಲಿಕ್ಕೆ ಎಲ್ಲಾ ರೀತಿಯಾದ ಪ್ರಯತ್ನಗಳನ್ನ BJP ಮತ್ತೆ JDS ಮಾಡ್ತಾ ಇದೆ ಅಂತೇಳಿ, ಅದರಲ್ಲೂ ಕೂಡ 40 ಜನ ಶಾಸಕರನ್ನ ಸಂಪರ್ಕ ಮಾಡಿದ್ದಾರೆ ಅನ್ನೋ ಒಂದು ಮಾತಿದೆ. ಅದೆಲ್ಲ ಅವರ ಹಗಲು ಕಾಣಿಸುಗಳು. ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಓಟ್ ಹಾಕೋದು. 3 ಜನ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ಸರ್, ಈಗ BJP ಮತ್ತೆ JDS ಇಂದ ನಿಮ್ಮ ಕಡೆ ಏನಾದ್ರು ಮತಗಳಾಗತ್ತಾ ಅಂತ ಹೇಳಿ? ನಮಗೆ ಅದರ ಗೊತ್ತಿಲ್ಲ. ನಮ್ಮ ಅಭ್ಯರ್ಥಿಗಳು ಗೆಲ್ಲುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಎಸ್ ಸರ್, ಥ್ಯಾಂಕ್ ಯು. ಇದಿಷ್ಟು ಸಚಿವರಂತ KJ ಜಾರ್ಜ್ ಅವರ ಮತ್ತು ನಮ್ಮ ಅಭ್ಯರ್ಥಿ ಗೆಲ್ಲುವುದರಲ್ಲಿ ಯಾವುದೇ ಸಂಶಯವಿಲ್ಲ, ಅವರು ಹಗಲಗನಸನ್ನ BJP ಮತ್ತೆ JDS ಕಾಣ್ತಾ ಇದೆ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಮಹೇಂದ್ರ ಜೊತೆ ಸುನಿಲ್, TV9 ಬೆಂಗಳೂರು. ಈಗಾಗಲೇ ಹಿರಿಯ ಸಚಿವರಂತ KJ ಜಾರ್ಜ್ ಅವರು ಇದ್ದಾರೆ, ಬನ್ನಿ ನೇರವಾಗಿ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗಷ್ಟೇ ಮತದಾನ ಮಾಡಿ ಬಂದಿದ್ದೀರಿ, ನಿಮ್ಮ 3 ಅಭ್ಯರ್ಥಿಗಳು ಗೆಲ್ತಾರಾ? 100% ಗೆಲ್ತಾರೆ, ಯಾವುದೇ ಡೌಟ್ ಇಲ್ಲ. ಸರ್, ಈಗ 5ನೇ ಅಭ್ಯರ್ಥಿನ ಗೆಲ್ಲಿಸಲಿಕ್ಕೆ ಎಲ್ಲಾ ರೀತಿಯಾದ ಪ್ರಯತ್ನಗಳನ್ನ BJP ಮತ್ತೆ JDS ಮಾಡ್ತಾ ಇದೆ ಅಂತೇಳಿ, ಅದರಲ್ಲೂ ಕೂಡ 40 ಜನ ಶಾಸಕರನ್ನ ಸಂಪರ್ಕ ಮಾಡಿದ್ದಾರೆ ಅನ್ನೋ ಒಂದು ಮಾತಿದೆ. ಅದೆಲ್ಲ ಅವರ ಹಗಲು ಕಾಣಿಸುಗಳು. ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಓಟ್ ಹಾಕೋದು. 3 ಜನ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ಸರ್, ಈಗ BJP ಮತ್ತೆ JDS ಇಂದ ನಿಮ್ಮ ಕಡೆ ಏನಾದ್ರು ಮತಗಳಾಗತ್ತಾ ಅಂತ ಹೇಳಿ? ನಮಗೆ ಅದರ ಗೊತ್ತಿಲ್ಲ. ನಮ್ಮ ಅಭ್ಯರ್ಥಿಗಳು ಗೆಲ್ಲುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಎಸ್ ಸರ್, ಥ್ಯಾಂಕ್ ಯು. ಇದಿಷ್ಟು ಸಚಿವರಂತ KJ ಜಾರ್ಜ್ ಅವರ ಮತ್ತು ನಮ್ಮ ಅಭ್ಯರ್ಥಿ ಗೆಲ್ಲುವುದರಲ್ಲಿ ಯಾವುದೇ ಸಂಶಯವಿಲ್ಲ, ಅವರು ಹಗಲಗನಸನ್ನ BJP ಮತ್ತೆ JDS ಕಾಣ್ತಾ ಇದೆ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಮಹೇಂದ್ರ ಜೊತೆ ಸುನಿಲ್, TV9 ಬೆಂಗಳೂರು.